ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಕ್ರೀಡಾಂಗಣ ತಯಾರಿ ಆಗಬೇಕು ಅಂತಾದರೆ ನಮ್ಮ ಯಾದವ ಸಮುದಾಯದ ಜೊತೆಗೆ ಒಂದಷ್ಟು ಪಾಣಾಜೆ ಗ್ರಾಮದ ಯುವ ಮಿತ್ರರು, ಅದು ಯಾದವ ಸಮುದಾಯದ ಕಾರ್ಯಕ್ರಮ ಅಂತ ನೋಡದೆ ನಮ್ಮವರು ಮಾಡುವ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಇಡೀ ರಾತ್ರಿ ಹಗಲು ಮಳೆ ಬಿಸಿಲು ಯಾವುದು ಲೆಕ್ಕಿಸದೆ ಕೂಡ ಇಷ್ಟೊಂದು ಸುಸಜ್ಜಿತವಾಗಿ ಕ್ರೀಡಾಂಗಣವನ್ನು ತಯಾರು ಮಾಡಿಕೊಟ್ಟಂತಹ ನನ್ನ ಯುವ ಮಿತ್ರರಿಗೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದರೆ ಆ ಯುವ ಮಿತ್ರರು ನಮ್ಮ ಸಮುದಾಯದವರಲ್ಲ, ಆದರೂ ಕೂಡ ನಮ್ಮ ಸಮುದಾಯದ ಮೇಲೆ ಪ್ರೀತಿ ಇಟ್ಟು ಆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮೊದಲಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಯಾಕೆ ಅಂತ ಹೇಳಿದರೆ ನಾವಿವತ್ತು ವೇದಿಕೆಯಲ್ಲಿ ನಿಲ್ಲಬೇಕಿದ್ರೆ ಮೂಲ ಕಾರಣ ಅವರು ಅಂತ ಹೇಳ್ತಾ, ಅದರ ಜೊತೆಗೆ ಮೂರು ಶಕ್ತಿಗಳು ನಮ್ಮ ಜೊತೆಗಿದ್ದವು. ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಕರುಣಾಕರ ಮಣಿಯಾಣಿಯವರು, ಅದೇ ರೀತಿ ಶ್ರೀಯುತ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿಯವರು, ಅದೇ ರೀತಿ ಪವನ್ ಯಾದವ್ ಅವರು ದೇವಸ್ಯ. ಈ ಮೂವರು ನಿರಂತರವಾಗಿ ಈ ಒಂದು ಕ್ರೀಡಾಂಗಣದಲ್ಲಿ ಇದ್ದರು. ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ, ನಾನು ಮಾತುಕಾರನಲ್ಲ, ಓಟಗಾರ ಮಾತ್ರ, ಹೆಚ್ಚೇನು ಮಾತಾಡೋದಿಲ್ಲ. ಇವತ್ತು ನಡೆಯುವ ಕ್ರೀಡೋತ್ಸವ ಉತ್ತಮವಾಗಿ ಸಾಗಲಿ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜಿಲ್ಲಾ ಯಾದವ ಕ್ರೀಡಾಕೂಟಕ್ಕೆ 2025ಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಬರಮಾಡಿಕೊಂಡು ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಪುತ್ತೂರು ತಾಲೂಕು ಯಾದವ ಸಭಾ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಹಾಗೂ ಎಲ್ಲ ತಾಲೂಕುಗಳ ಕ್ರೀಡಾಪಟುಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಇದ್ದೇನೆ. ಇದೊಂದು ಸ್ನೇಹಕೂಟ ಆಗಿರೋದ್ರಿಂದ ಸೋಲು ಗೆಲುವು ಇದ್ದದ್ದೇ, ಎಲ್ಲವನ್ನು ಖುಷಿಯಾಗಿ ತಗೊಂಡು ಮುಂದೆ ಸಾಗೋಣ ಅಂತ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಮಾಧವ್, ಜೈ ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ಗೋಪಾಲಕೃಷ್ಣ ದೇವರನ್ನು, ಅದೇ ಥರ ಈ ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ದೈವಿಕ ಶಕ್ತಿಗಳನ್ನು ಕೂಡ ಪ್ರಾರ್ಥಿಸುತ್ತಾ, ಇವತ್ತು ನಾವು ಇಲ್ಲಿ ಸೇರಲಿಕ್ಕೆ ಅದೆಷ್ಟೋ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಅದರ ಪ್ರತಿಫಲವಾಗಿ ಎಲ್ಲ ತಾಲೂಕಿನವರು ತಮ್ಮ ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿಷ್ಟು ಜನ ಸೇರಲಿಕ್ಕೆ ಈ ಹಳ್ಳಿ ಪ್ರದೇಶಕ್ಕೆ ನಮಗೆ ಅನುಕೂಲವಾಯಿತು. ಅದೇ ಥರ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಣ್ಯರೇ ನಿಮ್ಮ ಉಪಸ್ಥಿತಿಯನ್ನು ಹಾರೈಸುತ್ತಾ, ಅದೇ ರೀತಿ ಇವತ್ತಿನ ಈ ಪಟುಗಳಲ್ಲಿ ಕ್ರೀಡಾಕೂಟವನ್ನು ನೋಡಲಿಕ್ಕೂ ಹಾಗೆ ಕ್ರೀಡಾದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಮೊದಲನೇದಾಗಿ ಹಾರೈಸುತ್ತಾ, ನಮ್ಮ ಈ ಸ್ನೇಹಕೂಟವು ಒಳ್ಳೆ ಚಂದ ರೀತಿಯಲ್ಲಿ ನಡೆದು ಆ ಭಗವಂತನು ಒಳ್ಳೆ ರೀತಿಯಲ್ಲಿ ನಾಳ್ದು 20ನೇ ತಾರೀಕು ನಡೆಯುವಂಥ ಆ ಸಮಾವೇಶ ಕೂಡ ಉತ್ತಮ ರೀತಿಯಲ್ಲಿ ಇದಕ್ಕೆಂದು ಒಳ್ಳೆ ರೀತಿಯಲ್ಲಿ ಬೆಳಗಲಿಂದ ಹಾರೈಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ.